ಎಸಿಪಿಆರ್ ಬೆಳಗಾವಿ ವತಿಯಿಂದ ಬರುವ ಫೆಬ್ರವರಿ 11, 12, 13ರಂದು ರಾಷ್ಟ್ರ ಮಟ್ಟದ ತಂತ್ರಜ್ಞಾನ ಸಮಾವೇಶ ನಡೆಸಲಾಗುತ್ತಿದೆ ಎಂದು ಎಸಿಪಿಆರ್ ಸಂಸ್ಥೆಯ ಕಾರ್ಯದರ್ಶಿ ಎಂಬಿ ಜಿರ್ಲೆ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರದ ವಿವಿಧ ಕಡೆ ವಿವಿಧ ತಂತ್ರಜ್ಞಾನಿಗಳು ಆಗಮಿಸಲಿದ್ದಾರೆ ಎಂದರು. ಇದಕ್ಕೂ ಮುನ್ನ ಬೆಳಗಾವಿಯ ರಾನಡೆ ಮಂದಿರದಲ್ಲಿ ಫೆಬ್ರವರಿ 8ರಂದು ವಿದ್ಯಾರ್ಥಿಗಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಲಾಗಿದೆ. ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಆಕರ್ಷಕ ಬಹುಮಾನ ಕೊಡಲಾಗುವುದು ಎಂದರು. ಆಧುನಿಕ ದಿನಮಾನಗಳಲ್ಲಿ ಮೊಬೈಲ್ಗಳನ್ನು ವಿದ್ಯಾರ್ಥಿಗಳಿಗೆ ತಪ್ಪಿಸಲು ಚಿತ್ರಕಲಾ ಸ್ಪರ್ಧೆ ಆಯೋಜಿಸಲಾಗಿದೆ. ಈಗಾಗಲೇ ಜಿಲ್ಲೆಯಲ್ಲಿರುವ ಎಲ್ಲಾ ಶಾಲೆಗಳಿಗೆ ಸಂಪರ್ಕ ಮಾಡಲಾಗಿದೆ. ಇವರ ಜೊತೆಗೆ ಪೇಂಟಿಂಗ್ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಇದರ ಲಾಭಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಯುವ ಸಮುದಾಯದ ರಾಷ್ಟ್ರಭಕ್ತಿ ಹೆಚ್ಚಿಸಲು ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆ ಸಹ ಆಯೋಜನೆ ಮಾಡಲಾಗಿದೆ. ಈ ಸ್ಪರ್ಧೆಗೆ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದಿಂದಲೂ ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಚಂದ್ರಶೇಖರ್, ಶ್ರೀಧರ್ ಕುಲಕರ್ಣಿ, ನಂದನ್ ಹೇರಳಕರ್, ಸುಬ್ರಹ್ಮಣ್ಯ ಭಟ್, ಸುಭಾಷ್ ಜೋಶಿ, ದಿನೇಶ್ ರೇವಣ್ಕರ್, ಸ್ವಾತಿ ಜೋಗ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. Philosophy and religion, popularly known as ಗುರುದೇವರ ಆನಡೆ ಮಂದಿರ್, ಇದು ತನ್ನ ಶತಮಾನೋತ್ಸವವನ್ನ ಕಳೆದ ಒಂದು ವರ್ಷದಿಂದ ಆಚರಣೆಯನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದರ ಅಂಗವಾಗಿ ಫೆಬ್ರವರಿಯಲ್ಲಿ 11, 12, 13 ರಾಷ್ಟ್ರಮಟ್ಟದ ತತ್ವಜ್ಞಾನಿಗಳ ಅಧಿವೇಶನವನ್ನ ನಾವು ಮಾಡ್ತಾ ಇದ್ದೀವಿ. ಆ ಅಧಿವೇಶನಕ್ಕೆ ರಾಷ್ಟ್ರದ ಎಲ್ಲ ಪ್ರಮುಖ ವಿಶ್ವವಿದ್ಯಾಲಯಗಳಿಂದ ತತ್ವಜ್ಞಾನಿಗಳು ಮತ್ತು ರಾಷ್ಟ್ರದ ಪ್ರಮುಖ ಧಾರ್ಮಿಕ ಸಂಸ್ಥೆಗಳಾಗಿರುವಂತ, ಅದು ರಾಮಕೃಷ್ಣ ಮಿಷನ್ ಆಗಿರ್ಬೋದು, ಇಸ್ಕಾನ್ ಆಗಿರ್ಬೋದು, ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಸೆಂಟರ್ ಆಗಿರ್ಬೋದು, ಮತ್ತೆ ಅಕ್ಷರಧಾಮ ಆಗಿರ್ಬೋದು, ಅಲ್ಲಿಂದಲೂ ಸಹ ಜನ ಬರ್ತಾ ಇದ್ದಾರೆ. ಆ 3 ದಿವಸಗಳ ಕಾರ್ಯಕ್ರಮಕ್ಕೆ ಕೇಂದ್ರೀಯ ಮಂತ್ರಿಗಳಾಗಿರುವಂತವರು, ಯೂನಿಯನ್ ಕಲ್ಚರ್ ಮಿನಿಸ್ಟರ್ ಅವರು ಬರುವಂತ ಸಾಧ್ಯತೆ ಇದೆ. ಅದರ ಬಗ್ಗೆ ನಾನು ಮತ್ತೊಮ್ಮೆ ನಿಮಗೆ ಪ್ರೆಸ್ ಮೀಟ್ ಅನ್ನ, ಕಾರ್ಯಕ್ರಮದ ಪಟ್ಟಿ ತಯಾರಾದ ನಂತರ ನಿಮಗೆ ಅದರ ಬಗ್ಗೆ ಇನ್ನೊಂದು ಪ್ರೆಸ್ ಮೀಟ್ ದಲ್ಲಿ ಹೇಳ್ತೀನಿ. ಇವತ್ತಿನ ಕಾರ್ಯಕ್ರಮ, ಇವತ್ತಿನ ಪ್ರೆಸ್ ಮೀಟ್ ಅನ್ನ ನಿಮ್ಮನ್ನ ಯಾಕೆ ಕರೆದಿದ್ದೀವಿ ಅಂತ ಹೇಳಿದ್ರೆ, ಈ 3 ದಿವಸಗಳ ಕಾರ್ಯಕ್ರಮದಕ್ಕಿಂತ ಮುಂಚೆ ಇಡೀ ಬೆಳಗಾವಿ ಜಿಲ್ಲೆ, ಕರ್ನಾಟಕ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಈ ಸ್ಟೂಡೆಂಟ್ಸ್ ಕಮ್ಯುನಿಟಿಯನ್ನ, ವಿದ್ಯಾರ್ಥಿಗಳನ್ನ, ಅದು PUC ವಿದ್ಯಾರ್ಥಿಗಳಾಗಿರ್ಬೋದು, ಪ್ರೈಮರಿ ಸ್ಕೂಲ್ ದಲ್ಲಿರುವಂತ ವಿದ್ಯಾರ್ಥಿಗಳಾಗಿರ್ಬೋದು, PG ಸ್ಟೂಡೆಂಟ್ಸ್ ಆಗಿರ್ಬೋದು, ಸ್ಕಾಲರ್ಸ್ ಆಗಿರ್ಬೋದು, ಇವರೆಲ್ಲ ಮಕ್ಕಳನ್ನ ತತ್ವಜ್ಞಾನಕ್ಕೆ ಮತ್ತು ಅಧ್ಯಾತ್ಮಕ್ಕೆ ಪರಿಚಯ ಮಾಡಿಕೊಡೋ ದೃಷ್ಟಿಕೋನದಿಂದ ನಾವು ಕಾಂಪಿಟೇಷನ್ಗಳನ್ನ, ಸ್ಪರ್ಧೆಗಳನ್ನ ಏರ್ಪಾಟ್ ಮಾಡ್ತಾ ಇದ್ದೀವಿ. ಅದರ ಸಂಪೂರ್ಣ ಪ್ಲಾನ್ ಅನ್ನ ಈಗಾಗಲೇ ಮಾಡ್ಕೊಂಡಿದ್ದೀವಿ. ಒಂದು, ಈ ಎಲ್ಲ ಕಾರ್ಯಕ್ರಮಗಳು ಮಕ್ಕಳಿಗೆ ಸ್ಪರ್ಧಾತ್ಮಕವಾಗಿ ತತ್ವಜ್ಞಾನ ಮತ್ತು ಅಧ್ಯಾತ್ಮದ ಕಡೆಗೆ ಎಳೆಯುವಂತ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ. ಅದರಲ್ಲಿ ಒಂದು ನ್ಯಾಷನಲ್ SA ಕಾಂಪಿಟೇಷನ್ ಅನ್ನು ಇಟ್ಕೊಂಡಿದ್ದೀವಿ, ನ್ಯಾಷನಲ್ SA ಕಾಂಪಿಟೇಷನ್. ಎರಡನೇದ್ದು ಸಿಂಗಿಂಗ್ ಕಾಂಪಿಟೇಷನ್, ಭಕ್ತಿ ಗೀತೆಗಳನ್ನ, ಯಾವುದೇ ಭಕ್ತಿ ಗೀತೆಗಳು ಆಗಿರ್ಬೋದು, ಅದು ಮಹಾರಾಷ್ಟ್ರ ಸಂತರ ಅಭಂಗಗಳಾಗಿರ್ಬೋದು, ಕರ್ನಾಟಕದ ದಾಸರ ಪದಗಳಾಗಿರ್ಬೋದು, ಅಥವಾ ಶರಣರ ವಚನಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು. ಆದರೆ ಎಕ್ಸ್ಕ್ಲೂಸಿವ್ಲಿ ಮಿಸ್ಟಿಕಲ್ ಲಿಟ್ರೇಚರ್ದಿಂದ, ಅನುಭವ ಸಾಹಿತ್ಯದಿಂದ ಬಂದಂತ ಒಂದು ಭಕ್ತಿಗೀತೆಗಳ ಒಂದು ಸ್ಪರ್ಧೆ ನಡೆಯುತ್ತೆ. ಅದಲ್ಲದೆ ಎಲೋಕೇಶನ್ ಕಾಂಪಿಟೇಷನ್ ಅನ್ನು ಮಾಡ್ತಾ ಇದ್ದೀವಿ ನಾವು. ಅದು ಸಂತರ ಬಗ್ಗೆನೇ ಮಾಡ್ತಾ ಇದ್ದೀವಿ, ಅಧ್ಯಾತ್ಮದ ಬಗ್ಗೆ ಮಾಡ್ತಾ ಇದ್ದೀವಿ ಮಕ್ಕಳಿಗೆ. ಅದರಲ್ಲಿ ಒಂದು ಮರಾಠಿಯಲ್ಲಿ ಸ್ಪರ್ಧೆ ಇರುತ್ತೆ, ಕನ್ನಡದಲ್ಲಿ ಇರುತ್ತೆ, ಮತ್ತೆ ಇಂಗ್ಲಿಷ್ನಲ್ಲಿ ಇರುತ್ತೆ. ಅದಲ್ಲದೆ ಬಹಳ ಮುಖ್ಯವಾಗಿರುವಂತ ಇನ್ನೊಂದು ಸ್ಪರ್ಧೆಯನ್ನು ನಾವು ಮಾಡ್ತಾ ಇರುವಂತದ್ದು ಪೇಂಟಿಂಗ್ ಕಾಂಪಿಟೇಷನ್ಸ್. ಅದು ಬಹಳ ಮಹತ್ವದ್ದಾಗಿರುವಂಥದ್ದು. ಪೇಂಟಿಂಗ್ ಕಾಂಪಿಟೇಷನ್ ನಾವು ಮಾಡ್ತಾ ಇದ್ದೀವಿ.
ಈ ರಾಷ್ಟ್ರೀಯ ಅಧಿವೇಶನ ಏನಾಗುತ್ತೆ ನಮ್ದು 11, 12, 13 ಅದಕ್ಕಿಂತ ಮುಂಚೆ 9ನೇ ತಾರೀಕು ಮತ್ತೆ 10 ಐ ಆಮ್ ಸಾರಿ 8, 9, 10 3 ದಿವಸಗಳ ಕಾಲ ಇವುಗಳನ್ನ ನಮ್ಮ ಸಂಸ್ಥೆಯಲ್ಲಿ ನಡೆಸುವಂತದ್ದನ್ನ ಈಗಾಗಲೇ ಫೈನಲ್ ಆಗಿದೆ. ಈಗಾಗಲೇ ಎಂಟ್ರಿಗಳು ಸಹ ಬರ್ತಾ ಇವೆ. ಅದರ ಬಗ್ಗೆ ನಾನು ನಿಮಗೆ ಲಿಟ್ರೇಚರ್ ಅನ್ನು ಕೊಟ್ಟಿದ್ದೀನಿ. ಒಂದು ಲಿಟ್ರೇಚರು ಈ 3-4 ಕಾಂಪಿಟೇಷನ್ಗಳ ಬಗ್ಗೆ ನಿಮಗೆ ನಾನು ಸೇನ್ ಮಾಡಿದ್ದೇನೆ. ಮತ್ತೊಂದು ರಾಷ್ಟ್ರೀಯ ಅಧಿವೇಶನ 11, 12, 13 ನಾನು ನಿಮ್ಗೆ ಕೂಡ ಶೇರ್ ಮಾಡಿದ್ದೀನಿ. 11, 12, 13ರಲ್ಲಿ ರಾಷ್ಟ್ರ ಮಟ್ಟದ ಚಿಂತಕರು ಬರೋರಿದ್ದಾರೆ. ಅದರ ಬಗ್ಗೆ ವಿವರವಾದಂತ ಮಾಹಿತಿಯನ್ನ ಇನ್ನೊಮ್ಮೆ ನಾನು ಕೊಡ್ತೀನಿ. ಆದರೆ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇರುವಂತದ್ದು, ಇದರ ಬಗ್ಗೆ ಸ್ವಲ್ಪ ಅಧಿಕೃತವಾಗಿ ನಿಮ್ಮ ಎಲ್ಲ ಪತ್ರಿಕೆಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಈ ಒಂದು ಸ್ಪರ್ಧೆಗಳ ಉಪಯೋಗವನ್ನ ಎಲ್ಲರೂ ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ನಾವು ಪ್ರತಿಯೊಂದು ಕಾಲೇಜಿಗೂ ಸಂಪರ್ಕ ಮಾಡಿದೀವಿ. ಮತ್ತೆ ಈ ಎಲ್ಲ ಸ್ಪರ್ಧೆಗಳಿಗೂ 1, 2, 3 ಈ ರೀತಿಯಾದಂತ ಬಹುಮಾನಗಳನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಅವರಿಗೆ ಸರ್ಟಿಫಿಕೇಟ್ಗಳನ್ನು ಕೊಡ್ತಾ ಇದ್ದೀವಿ, ಮತ್ತೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ಗಳನ್ನು ಕೊಡ್ತಾ ಇದ್ದೀವಿ. ಆದ್ರಿಂದ ಇದು ತತ್ವಜ್ಞಾನ, ಅಧ್ಯಾತ್ಮ ಬರೀ ಹಿರಿಯರಿಗೆ, ವಯಸ್ಸಾದವರಿಗೆ ಮಾತ್ರವಲ್ಲ, ಇದು ಚಿಕ್ಕ ಮಕ್ಕಳಿಗೂ, ವಿದ್ಯಾರ್ಥಿಗಳಿಗೂ ಆ ಕಡೆ ಎಳಿಬೇಕು. ಇನ್ ದಿಸ್ ಮಾಡರ್ನ್ ಟೆಕ್ನಿಕಲ್ ಎರಾ, ಕಂಪ್ಯೂಟರ್ ಯುಗದಲ್ಲಿ ಮಕ್ಕಳು ಒಂದು ತರ ಆ ಕಡೆ ಹೋಗ್ತಾ ಇರೋದ್ರಿಂದ ಅವರನ್ನ ತತ್ವಜ್ಞಾನ, ಭಾರತೀಯ ಮೂಲ ಚಿಂತನೆ, ಇಂಡಿಯಾ ಈಸ್ ಪಾಪ್ಯುಲರ್ಲಿ ನೋನ್ ಇನ್ ದ ಎಂಟೈರ್ ವರ್ಲ್ಡ್ ಆಸ್ ಎ ನೇಷನ್ ಆಫ್ ಎ ಫಿಲಾಸಫರ್ಸ್. ತತ್ವಜ್ಞಾನಿಗಳಿಂದ ಕೂಡಿರುವಂತ ದೇಶ ನಮ್ದು. ಆದ್ರಿಂದ ಮಕ್ಕಳನ್ನ ಆ ಕಡೆ ಎಳಿಲಿಕ್ಕೆ ನಾವು ಪ್ರಯತ್ನವನ್ನ ಇದರಲ್ಲಿ ಮಾಡ್ತಾ ಇದ್ದೀವಿ. ಆಕ್ಚುಲಿ ನಮ್ಮ ಸಂಸ್ಥೆಗೇನೆ ನಿಮ್ಮನ್ನೆಲ್ಲರನ್ನು ಕರ್ಸ್ಕೊಳ್ಬೇಕು ಅಂತಿತ್ತು, ಆದ್ರೆ ಗೊತ್ತಿಲ್ಲ ಬರ್ತಾರೋ ಇಲ್ಲೋ ಅಲ್ಲಿಗೆ ಅಂತ ಹೇಳಿ ನೆಕ್ಸ್ಟ್ ನೀವೆಲ್ಲರೂ ಸಹಕಾರ ಕೊಡಬೇಕು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.